ನಾವೇನಾದರೂ ಜೀವನದಲ್ಲಿ ಪ್ರಾರಂಭಿಸೋ ಧೈರ್ಯ ಮಾಡಿ ಮೊದಲ ಹೆಜ್ಜೆ ಇಟ್ಟರೆ ನಮಗೆ ಅದರಲ್ಲಿ ಜಯಿಸುವ ಧೈರ್ಯ ಕೂಡ ಇದೆ ಅಂತ ಅರ್ಥ. ಎಲ್ಲಿಗಾದರೂ ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ನಾವು ಮಾಡೋ ಮೊದಲ ಕೆಲಸ ಅಂತಂದ್ರೆ ಮೊದಲ ಹೆಜ್ಜೆ ಇಡೋದು. ಹಂಗೆ ನೀವೇ ವಿಚಾರ ಮಾಡಿರಿ, ಈ ಫೇಸ್ಬುಕ್ಕು, ಗೂಗಲ್ಲು ಇವೆಲ್ಲ ಅದಾವಲ್ಲ, ಇವ್ರನ್ನೆಲ್ಲ ಚಲೋ ಮಾಡಿದ್ರೆ ಮೊದಲ ಇಷ್ಟು ಸಕ್ಸಸ್ ಆಕತಿ ಅಂತ ತಿಳ್ಕೊಂಡಿದ್ರನ? ಇಲ್ಲಲ್ಲ. ಆದ್ರೆ ಅವ್ರು ಮಾಡಿದ ಮೊದಲ ಧೈರ್ಯದ ಕೆಲಸ ಅಂತಂದ್ರೆ ಮೊದಲ ಹೆಜ್ಜೆ ಇಟ್ಟದ್ದು. ಈ ವಿಡಿಯೋವನ್ನು ಖುಷಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹುಬ್ಳಿಯವರು ಸ್ಪಾನ್ಸರ್ ಮಾಡ್ಯಾರ. ನಿಮಗೆಲ್ಲಾದರೂ ಹೊರಗೆ ಹೋಗ್ಬೇಕಾಯ್ತು, ಕಾರ್ ಬಾಡ್ಗೆ, ಬಸ್ ಬಾಡ್ಗೆ ಬೇಕಾದು ಅಂದ್ರೆ ಇವ್ರನ್ನ ನೆನಪು ಮಾಡ್ಕೊಳ್ರಿ. ಏನೇ ಗುರಿ ಇರಲಿ, ಯಾವುದೇ ಕೆಲಸ ಇರಲಿ, ನಾವೇನಾದರೂ ಮಾಡಬೇಕು ಅಂತ ಏನಾದರೂ ಮೊದಲ ಹೆಜ್ಜೆ ಇಟ್ಟರೆ, ಮೊದಲ ಹೆಜ್ಜೆ ಇಡೋ ಧೈರ್ಯ ಮಾಡಿದರೆ ನಾವು ಆ ಕಾರ್ಯವನ್ನು, ಆ ಕೆಲಸವನ್ನು ಮುಗಿಸೋವಷ್ಟು ಧೈರ್ಯನೂ ನಮ್ಮೊಳಗೆ ಐತಿ ಅಂತ ಅರ್ಥ. ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು, ಗುರಿಗಳು, ಬಿಸ್ನೆಸ್ಗಳು, ಕಂಪ್ನಿಗಳು, ದೊಡ್ಡ ದೊಡ್ಡ ಸಕ್ಸಸ್ಗಳು ಪ್ರಾರಂಭ ಆಗೋದು ಮೊದಲ ಹೆಜ್ಜೆ ಇಡೋದ್ರಿಂದಲೇ. ಆದರೆ ಮೊದಲ ಹೆಜ್ಜೆ ಇಡುವುದೇ ಜೀವನದಾಗ ದೊಡ್ಡ ಸವಾಲಾಗಿರ್ತತಿ. ನಮ್ಗೆ ಜೀವನದಲ್ಲಿ ಯಾವುದೇ ಗುರಿ ಬೆನ್ನು ಹತ್ಬೇಕಾದ್ರೆ ಮೊದಲ ಹೆಜ್ಜೆ ಇಡೋದೇನೈತಲ್ಲ, ಅದಕ್ಕೆ ಭಾಳ ಧೈರ್ಯ ಬೇಕಾಕತಿ. ನಾವು ನಮ್ಮ ಜೀವನದಾಗ ಅಥವಾ ಯಾವುದಾದ್ರೂ ಗುರಿನ ಬೆನ್ನು ಹತ್ಬೇಕಾದ್ರೆ ಏನಾಕತ್ತೋ ಏನೋ ಅನ್ನೋದನ್ನು ತಿಳಿದಂಗೆ ಮೊದಲ ಹೆಜ್ಜೆ ಇಡ್ತೀವಲ್ಲ, ಅದಕ್ಕೆ ಧೈರ್ಯ ಬೇಕಾಕತಿ. ಸೋಲಿನ ಭಯವನ್ನು ಎದುರಿಸಿ ನಾವೇನು ಮೊದಲ ಹೆಜ್ಜೆ ಇಡೋದಕ್ಕೆ ಧೈರ್ಯ ಮಾಡ್ತೀವಲ್ಲ, ಅದು ಬಹಳ ಮುಖ್ಯ ಆಗ್ತತಿ. ಅನಿಶ್ಚಿತತೆ ಅಂದರೆ ಅನ್ಸರ್ಟನಿಟಿಯನ್ನು ಅಪ್ಪಿಕೊಂಡು ನಾವೇನು ಜೀವನದಲ್ಲಿ ಅಥವಾ ಯಾವುದೇ ಗುರಿನ ಬೆನ್ನತ್ತಾಗ ಮೊದಲನೇ ಹೆಜ್ಜೆ ಇಡ್ತೀವಲ್ಲ, ಆ ಧೈರ್ಯ ದೊಡ್ಡದಾಗಿರ್ತತಿ. ಆದರೆ ನಾವೇನಾದರೂ ಮೊದಲನೇ ಹೆಜ್ಜೆ ಇಟ್ಟು ಧೈರ್ಯ ಮಾಡಿ ಗುರಿ ಬೆನ್ನತ್ತಕ್ಕೆ ರೆಡಿ ಆದ್ರೆ, ಯಾವುದೇ ಗುರಿ ಇರಲಿ, ಆ ಗುರಿಯನ್ನು ಗೆಲ್ಲುವ ಧೈರ್ಯ ನಮ್ಮಲ್ಲಿ ಇದ್ದೇ ಇರ್ತತಿ. ಈ ಧೈರ್ಯ ಅನ್ನೋದೇನೈತಲ್ಲ, ಔಟ್ಕಮ್ ಅಲ್ಲ, ಅದು ಮುಂದೆ ಏನಾಕತ್ತೋ ಏನೋ ಅನ್ನೋದನ್ನು ಬಿಟ್ಟು ನಾವು ಏನೋ ಬಂದರೂ ಎದುರಿಸ್ತೀವಿ ಅನ್ನೋದು ತಯಾರಾಗೋ ಮನಸ್ಥಿತಿ ಏನೈತಲ್ಲ, ಅದು. ಹೆದರಿಕೆ ನಡುವೆ ಸಂಶಯ ಕಿವಿಯಾಗ ಬಂದು ಹೇಳ್ತಿರ್ತತಿ, ನಾವು ಗೆಲ್ತೀವೋ ಇಲ್ಲೋ, ಸೋತ್ರ ಗತಿ ಏನು, ಇಂಥವನ್ನೆಲ್ಲ ಎದುರಿಸಿ ನಾವೇನು ಮೊದಲ ಹೆಜ್ಜೆನ ಇಡ್ತೀವಲ್ಲ, ಅದಕ್ಕೆ ಧೈರ್ಯ ಬೇಕಾಕತಿ. ಆದ್ರೆ ನಾವು ಸೋತ್ರೂ ಪರವಾಗಿಲ್ಲ, ಗೆದ್ದರೂ ಪರವಾಗಿಲ್ಲ, ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಏನು ನಾವು ಮೊದಲನೇ ಹೆಜ್ಜೆ ಇಡ್ತೀವಲ್ಲ, ಆ ಧೈರ್ಯ ಇದ್ದರೆ ನಮ್ಮ ಹತ್ರ ನಮಗೆ ಪೂರ ಕೆಲಸನ ಮುಗಿಸೋದು ಅಥವಾ ಪೂರ ಗುರಿಯನ್ನು ಮುಟ್ಟೋ ಧೈರ್ಯ ನಮ್ಮೊಳಗೆ ಇದ್ದೇ ಇರ್ತತಿ. ಜೀವನದಲ್ಲಿ ಯಾವುದೇ ಗುರಿ ಬೆನ್ನು ಹತ್ತಿ ಒಂದು ಹೆಜ್ಜೆ ಇಡೋ ಧೈರ್ಯ ಮಾಡಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋದ್ರೆ ನಮಗೆ ಸಕ್ಸಸ್ ಭಾಳ ಹತ್ತಿರ ಆಗಿರ್ತತಿ. ಸಕ್ಸಸ್ ಅನ್ನೋದು ದೊಡ್ಡ ವಿಚಾರನ ಅಲ್ಲ, ಇದು ನಾವು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಅದನ್ನು ಪೂರ್ಣ ಮಾಡಿದಾಗ ಸಿಗುವಂಥ ಅಕಂಪ್ಲಿಷ್ಮೆಂಟ್ ಅಂದರೆ ಅಕ್ಯುಮುಲೇಟೆಡ್ ರಿಸಲ್ಟ್. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಏನು ಮುಂದೆ ಹೋಗಿರ್ತೀವಲ್ಲ, ಅದ್ರ ರಿಸಲ್ಟ್ ಅದು. ಒಂದು ದೊಡ್ಡ ಸತ್ಯ ಹೇಳ್ಬೇಕಂತಂದ್ರೆ, ನಾವು ಏನು ತಿಳ್ಕೊಂಡಿರ್ತೀವಲ್ಲ, ಅದಕ್ಕಿಂತ ನಾವು ಸಾವಿರಾರು ಪಟ್ಟು, ಲಕ್ಷ ಪಟ್ಟು ಪ್ರಬಲರಾಗಿರ್ತೇವೆ. ಆದರೆ ನಾವು ನಮ್ಮ ಹೆದರಿಕೆಯಿಂದ, ಭಯದಿಂದ, ನಕಾರಾತ್ಮಕ ವಿಚಾರಗಳಿಂದ ನಮ್ಮಷ್ಟಕ್ಕೆ ನಾವು ಬೇಲಿ ಹಾಕ್ಕೊಂಡು ಏನು ಮಾಡ್ತೀವಿ, ಮೊದಲ ಹೆಜ್ಜೆ ಇಡೋದಕ್ಕೆ ಧೈರ್ಯನ ಮಾಡಂಗಿಲ್ಲ. ಯಾವಾಗ ನಾವು ಮೊದಲ ಹೆಜ್ಜೆ ಇಡೋದಕ್ಕೆ ಧೈರ್ಯ ಮಾಡ್ತೀವಲ್ಲ, ಮುಂದೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಗುರಿಯನ್ನು ತಲುಪೇ ಬಿಡ್ತೀವಿ. ನಮಗದು ಕಠಿಣ ಅನ್ಸೋದೇ ಇಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದವಿ, ಜೀವ್ಸಕತ್ತವಿ ಅಂತಂದ್ರೆ ನಾವು ದೊಡ್ಡ ಜಯಶಾಲಿಗಳ. ಹೆಂಗೆ ಅಂತಂದ್ರೆ, ನಾವು ಬಿಲಿಯನ್ಸ್ ಗಟ್ಟಲೆ ಇರೋ ಸ್ಪರ್ಮ್ಗಳಲ್ಲಿ ಜಯಶಾಲಿಯಾಗಿ ಹುಟ್ಟಿ ಬಂದಿರ್ತೀವಿ. ನಾವು ನಮ್ಮನ್ನು ತಿಳಿದುಕೊಂಡಕ್ಕಿಂತ ಬಹಳ ಶಕ್ತಿಶಾಲಿಗಳು ಆದ್ರೆ ನಾವು ಮೊದಲ ಹೆಜ್ಜೆ ಇಡೋ ಧೈರ್ಯ ಮಾಡಿದ್ರೆ ಅವಾಗ ನಮ್ಮ ಶಕ್ತಿ ಏನೈತಲ್ಲ ಜಾಗೃತ ಆಕತಿ. ಒಂದೊಂದೇ ಹೆಜ್ಜೆ ಇಟ್ಕೊಂತ ಹೋದಂಗೆ
ಆ ನಮ್ಮ ಶಕ್ತಿ ಏನಿರ್ತೈತಲ್ಲ, ನಮ್ಮೊಳಗಿರೋ ಶಕ್ತಿ ಅದು ಬೆಳ್ಕಂತನ ಹೋಗತಿ. ನಾವೇನಾದರೂ ನಮ್ಮ ಜೀವನದಾಗ ಯಾವುದಾದ್ರೂ ಗುರಿ ಇಟ್ಕೊಂಡು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮೊದಲ ಹೆಜ್ಜೆ ಇಟ್ಟರೆ, ಮೊದಲ ಹೆಜ್ಜೆ ಇಡೋ ಧೈರ್ಯ ಮಾಡಿದ್ರೆ ನಾವು 90% ಸಕ್ಸಸ್ ಆದಂಗೆ. ಆದ್ರೆ ನೆನಪಿರಲಿ, ಮೂರ್ಖತನ ಬೇರೆ, ಧೈರ್ಯ ಬೇರೆ. ಧೈರ್ಯ ಮಾಡೋದು ಅಂತಂದ್ರೆ, ಧೈರ್ಯ ಯಾವಾಗ ಬರ್ಬೇಕು ಅಂತಂದ್ರೆ, ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರು ದಾರಿನ ಹಿಡಿಬೇಕು. ಮುಂಬೈ ದಾರಿ ಹಿಡಿದ್ರೆ ನಾವು ಬೆಂಗಳೂರು ಮುಟ್ಟಲ್ಲ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಬೇಕು. ಗೋಲು ಕ್ಲಾರಿಫೈ ಆಗಿರಬೇಕು. ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ಆಮೇಲೆ ಆ ನಮ್ಮ ದೊಡ್ಡ ಗೋಲನ್ನು ನಾವು ಬ್ರೇಕ್ ಡೌನ್ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ನಮ್ಮ ದಾರಿಯೊಳಗೆ ಬರುವಂಥ ಡಿಸ್ಟ್ರ್ಯಾಕ್ಷನನ್ನು ಅವಾಯ್ಡ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಹಂಗೆ ನಮಗೆ ಫಂಡ್ ಬೇಕಾದ್ರೆ, ಅಂದರೆ ಕ್ಯಾಪಿಟಲ್ ಬೇಕಾದ್ರೆ, ದುಡ್ಡು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಅಥವಾ ನಾವು ರೆಡಿ ಮಾಡ್ಕೊಳೋದಕ್ಕೆ ಒಂದು ಪ್ಲ್ಯಾನ್ ಇರಬೇಕು. ಸಪೋಸ್ ನಾವು ಧೈರ್ಯ ಮಾಡಿ, ಇಷ್ಟೆಲ್ಲ ವಿಚಾರ ಮಾಡಿ ನಾವು ಧೈರ್ಯ ಮಾಡಿ ನಾವು ಮೊದಲ ಹೆಜ್ಜೆ ಇಟ್ಟರೆ ಅಲ್ಲಿಗೆ 90% ಆಫ್ ನಾವು ನಮ್ಮ ಗೋಲನ್ನು ಅಚೀವ್ ಮಾಡ್ದಂಗೆ. ವಿಶಿಂಗ್ ಯು ಆಲ್ ದಿ ಬೆಸ್ಟ್. ನಿಮಗೆಲ್ಲರಿಗೂ ಶುಭವಾಗಲಿ. ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರವನ್ನು ತರುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.